ಮೇಷರಾಶಿ 4 ಮೇ 2026. ಇಂದು ಮೇಷರಾಶಿಯವರಿಗೆ ದಿನ ಸ್ವಲ್ಪ ಚುರುಕು ಮತ್ತು ಅವಕಾಶಗಳಿಂದ ಕೂಡಿರುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಹೊಸ ಆಲೋಚನೆಗಳನ್ನು ಅನುಸರಿಸುವುದರಿಂದ ಉತ್ತಮ ಫಲಿತಾಂಶ ಕಾಣಬಹುದು. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಸುಲಭವಾಗುತ್ತದೆ, ಆದರೆ ಅತಿಯಾದ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭ ಸಿಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಖರ್ಚು ಹೆಚ್ಚು ಆಗುವ ಸೂಚನೆ ಇದೆ, ಆದ್ದರಿಂದ ಯೋಜನೆ ಮಾಡಿಕೊಂಡು ಖರ್ಚು ಮಾಡುವುದು ಒಳಿತು. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು, ಆದರೆ ನೀವು ಶಾಂತವಾಗಿ ನಡೆದುಕೊಂಡರೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆರೋಗ್ಯದ ಕಡೆ ಗಮನ ಕೊಡಿ, ವಿಶೇಷವಾಗಿ ತಲೆನೋವು ಅಥವಾ ಒತ್ತಡ ಸಮಸ್ಯೆ ಕಾಣಿಸಬಹುದು. ಧ್ಯಾನ ಅಥವಾ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಪರಿಹಾರ: ಹನುಮಂತ ದೇವರ ಪೂಜೆ ಮಾಡಿ, ಬೆಲ್ಲ ಕಡಲೆ ನೈವೇದ್ಯ ನೀಡಿ. ಇವತ್ತಿನ ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ದಿಕ್ಕು ಪೂರ್ವ. ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ. ಇಂದು ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಶಾಂತಿಯ ದಿನವಾಗಿರುತ್ತದೆ. ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸು ಕಾಣುತ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತವೆ, ಆದರೆ ಅವುಗಳನ್ನು ಅರ್ಥಮಾಡಿಕೊಂಡು ಆಯ್ಕೆ ಮಾಡಬೇಕು. ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇಂದು ಉತ್ತಮ ದಿನ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಸ್ನೇಹಿತರಿಂದ ಸಹಾಯ ಸಿಗುವ ಸಾಧ್ಯತೆ ಇದೆ. ಪ್ರೀತಿಯ ವಿಚಾರದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದು. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿಯೇ ಇರುತ್ತದೆ, ಆದರೆ ಆಹಾರ ಕ್ರಮದಲ್ಲಿ ನಿಯಂತ್ರಣ ಅಗತ್ಯ. ಹೆಚ್ಚು ತೈಲ ಪದಾರ್ಥಗಳನ್ನು ತಪ್ಪಿಸುವುದು ಉತ್ತಮ. ಪರಿಹಾರ: ಲಕ್ಷ್ಮೀ ದೇವಿಗೆ ಕಮಲ ಹೂವಿನಿಂದ ಪೂಜೆ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ಬಿಳಿ. ಅದೃಷ್ಟ ದಿಕ್ಕು ಉತ್ತರ. ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಇಂದು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶದ ದಿನ. ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ನಿರ್ವಹಿಸಬಹುದು. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಸೂಕ್ತ ಸಮಯವಲ್ಲ, ಆದ್ದರಿಂದ ಈಗಿರುವ ಕೆಲಸಗಳ ಮೇಲೆ ಗಮನ ಕೊಡಿ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಚಿಕ್ಕಪುಟ್ಟ ಸಮಸ್ಯೆಗಳು ಉಂಟಾಗಬಹುದು, ಆದರೆ ಮಾತಿನ ಮೂಲಕ ಪರಿಹರಿಸಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಿತವಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ಅಗತ್ಯ, ವಿಶೇಷವಾಗಿ ನಿದ್ದೆಯ ಕೊರತೆ ಅಥವಾ ಮಾನಸಿಕ ಒತ್ತಡ ಸಮಸ್ಯೆ ಕಾಣಬಹುದು. ಯೋಗ ಮತ್ತು ಧ್ಯಾನ ಸಹಾಯಕವಾಗುತ್ತದೆ. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಣ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ದಿಕ್ಕು ಪಶ್ಚಿಮ. ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಇಂದು ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಹಾಗೂ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಪ್ರಮುಖ ದಿನವಾಗಿರುತ್ತದೆ. ಮನೆಯ ವಿಚಾರಗಳಲ್ಲಿ ನೀವು ಹೆಚ್ಚು ಸಮಯ ಕಳೆಯಬೇಕಾಗಬಹುದು. ಹಿರಿಯರ ಸಲಹೆಗಳನ್ನು ಗಮನದಿಂದ ಕೇಳಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಸಾಮಾನ್ಯ ಮಟ್ಟದ ಪ್ರಗತಿ ಕಾಣಬಹುದು, ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸ್ವಲ್ಪ ತಡವಾಗಿ ಸಿಗಬಹುದು. ಹಣಕಾಸಿನ ವಿಚಾರದಲ್ಲಿ ಮಿತ ವ್ಯಯ ಮಾಡುವುದು ಮುಖ್ಯ. ಅಪ್ರತೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಕುಟುಂಬದಲ್ಲಿ ಸಣ್ಣ ಕಲಹಗಳು ಉಂಟಾದರೂ ನೀವು ಸಹನೆ ತೋರಿಸಿದರೆ ಅವು ಸುಲಭವಾಗಿ ನಿವಾರಣೆಯಾಗುತ್ತವೆ. ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ಅಗತ್ಯ. ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಅಥವಾ ಅಜೀರ್ಣ ಕಾಣಿಸಬಹುದು. ಶುದ್ಧ ಆಹಾರ ಸೇವನೆ ಮಾಡುವುದು ಉತ್ತಮ. ಮನಸ್ಸಿನ ಶಾಂತಿಗಾಗಿ ಧ್ಯಾನ ಸಹಕಾರಿ. ಪರಿಹಾರ: ದುರ್ಗಾ ದೇವಿಯ ಆರಾಧನೆ ಮಾಡಿ, ನಿಂಬೆ ದೀಪ ಹಚ್ಚಿ. ಇವತ್ತಿನ ಅದೃಷ್ಟ ಬಣ್ಣ ಬೆಳ್ಳಿಬೂದು ಸಿಲ್ವರ್. ಅದೃಷ್ಟ ದಿಕ್ಕು ದಕ್ಷಿಣ. ಅದೃಷ್ಟ ಸಂಖ್ಯೆ 2. ಸಿಂಹ ರಾಶಿ. ಇಂದು ಸಿಂಹ ರಾಶಿಯವರಿಗೆ ನಾಯಕತ್ವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವ ದಿನ. ನೀವು ಕೈಗೊಂಡ ಕೆಲಸಗಳಲ್ಲಿ ಧೈರ್ಯದಿಂದ ಮುಂದೆ ಸಾಗುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹಳೆಯ ಬಾಕಿ ಹಣ ವಾಪಸ್ಸಾಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಲಾಭದ ದಿನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಕ್ಕಳಿಂದ ಸಂತೋಷಕರ ಸುದ್ದಿ ಸಿಗಬಹುದು. ಆರೋಗ್ಯದ ವಿಚಾರದಲ್ಲಿ ಉತ್ತಮ ಸ್ಥಿತಿ ಇರುತ್ತದೆ, ಆದರೆ ಹೆಚ್ಚು ಕೆಲಸದ ಒತ್ತಡ ತೆಗೆದುಕೊಳ್ಳಬೇಡಿ. ವಿಶ್ರಾಂತಿ ಅಗತ್ಯ. ಪರಿಹಾರ: ಸೂರ್ಯನಿಗೆ ಜಲ ಅರ್ಪಿಸಿ, ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿ. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಗೋಲ್ಡ್. ಅದೃಷ್ಟ ದಿಕ್ಕು ಪೂರ್ವ. ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಇಂದು ಕನ್ಯಾ ರಾಶಿಯವರಿಗೆ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಸೂಕ್ಷ್ಮತೆ ಮತ್ತು ನಿಖರತೆ ತೋರಿಸುತ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹೊಸ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ಸಮಯ.
ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತದೆ. ನೀವು ಮಾಡಿದ ಹೂಡಿಕೆಗಳು ಉತ್ತಮ ಫಲ ನೀಡುವ ಸೂಚನೆ ಇದೆ. ಕುಟುಂಬದಲ್ಲಿ ಸಹಕಾರ ಮತ್ತು ಸಮಾಧಾನ ಇರುತ್ತದೆ. ಸ್ನೇಹಿತರಿಂದ ಸಹಾಯ ದೊರೆಯಬಹುದು. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿಯೇ ಇರುತ್ತದೆ, ಆದರೆ ಹೆಚ್ಚು ಚಿಂತನೆ ಮಾಡುವುದು ತಪ್ಪಿಸಿ. ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಪರಿಹಾರ: ಗಣೇಶನ ಆರಾಧನೆ ಮಾಡಿ, ದುರ್ವಾ ಅರ್ಪಿಸಿ. ಇವತ್ತಿನ ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ದಿಕ್ಕು ಉತ್ತರ. ಅದೃಷ್ಟ ಸಂಖ್ಯೆ 5. ತುಲಾ ರಾಶಿ. ಇಂದು ತುಲಾ ರಾಶಿಯವರಿಗೆ ಸಮತೋಲನ ಮತ್ತು ನಿರ್ಧಾರ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡುವ ದಿನ. ಕೆಲಸದ ಸ್ಥಳದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು, ಆದರೆ ನೀವು ಶಾಂತವಾಗಿ ಯೋಚಿಸಿ ಕ್ರಮ ಕೈಗೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮುಖ್ಯವಾಗಿರುತ್ತದೆ. ಹೊಸ ಒಪ್ಪಂದಗಳು ಅಥವಾ ಡೀಲ್ಗಳಲ್ಲಿ ಜಾಗ್ರತೆ ಅಗತ್ಯ. ಹಣಕಾಸಿನ ವಿಷಯದಲ್ಲಿ ಸರಾಸರಿ ಸ್ಥಿತಿ ಇರುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಒಳಿತು. ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು, ಆದರೆ ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು. ದಾಂಪತ್ಯ ಜೀವನದಲ್ಲಿ ಸಹನೆ ಅಗತ್ಯ. ಆರೋಗ್ಯದ ವಿಷಯದಲ್ಲಿ ತೂಕಡಿಮೆ ಅಥವಾ ದೇಹದ ದೌರ್ಬಲ್ಯ ಕಾಣಿಸಬಹುದು. ಸಮತೋಲನ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ಪರಿಹಾರ: ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡಿ, ಶುಕ್ರವಾರ ದೀಪ ಹಚ್ಚಿ. ಇವತ್ತಿನ ಅದೃಷ್ಟ ಬಣ್ಣ ಗುಲಾಬಿ. ಅದೃಷ್ಟ ದಿಕ್ಕು ಪಶ್ಚಿಮ. ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ಇಂದು ವೃಶ್ಚಿಕ ರಾಶಿಯವರಿಗೆ ತೀವ್ರತೆ ಮತ್ತು ಶಕ್ತಿ ಹೆಚ್ಚಾಗುವ ದಿನ. ನೀವು ಕೈಗೊಂಡ ಕೆಲಸಗಳಲ್ಲಿ ಹೆಚ್ಚು ಒಲವು ತೋರಿಸಿ ಯಶಸ್ಸು ಸಾಧಿಸುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುವ ಸೂಚನೆಯಿದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಸ್ನೇಹಿತರ ಸಹಾಯದಿಂದ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿಯೇ ಇರುತ್ತದೆ, ಆದರೆ ಅತಿಯಾದ ಒತ್ತಡ ತೆಗೆದುಕೊಳ್ಳಬೇಡಿ. ಮಾನಸಿಕ ಶಾಂತಿ ಮುಖ್ಯ. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಹಾಲಿನ ಅಭಿಷೇಕ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ದಿಕ್ಕು ದಕ್ಷಿಣ. ಅದೃಷ್ಟ ಸಂಖ್ಯೆ 9. ಧನಸ್ಸು ರಾಶಿ. ಇಂದು ಧನಸ್ಸು ರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಪ್ರಯಾಣದ ಸೂಚನೆ ಇರುವ ದಿನ. ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ಪ್ರೇರಣೆ ಪಡೆಯುವಿರಿ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಕಾಣಬಹುದು. ಹಿರಿಯರಿಂದ ಸಹಾಯ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ದಿನ. ಹೂಡಿಕೆಗಳು ಲಾಭ ತರಬಹುದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಬೆಂಬಲ ಇರುತ್ತದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿಯೇ ಇರುತ್ತದೆ, ಆದರೆ ಪ್ರಯಾಣದಲ್ಲಿ ಜಾಗ್ರತೆ ಅಗತ್ಯ. ಶಾರೀರಿಕ ಶ್ರಮ ಹೆಚ್ಚಾಗಬಹುದು. ಪರಿಹಾರ: ಗುರುದೇವರಿಗೆ ಪೂಜೆ ಮಾಡಿ, ಹಳದಿ ವಸ್ತ್ರ ದಾನ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ಹಳದಿ. ಅದೃಷ್ಟ ದಿಕ್ಕು ಪೂರ್ವ. ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಇಂದು ಮಕರ ರಾಶಿಯವರಿಗೆ ಪರಿಶ್ರಮ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವ ದಿನ. ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಹೆಚ್ಚು ಸಮಯ ಮತ್ತು ಶ್ರಮ ಹೂಡಬೇಕಾಗಬಹುದು, ಆದರೆ ನಿಮ್ಮ ನಿಯಮಿತತೆ ಮತ್ತು ಸಹನೆಯಿಂದ ನೀವು ಉತ್ತಮ ಫಲಿತಾಂಶ ಪಡೆಯುತ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸುವ ಅವಕಾಶ ಸಿಗಬಹುದು. ಹಿರಿಯರಿಂದ ಸಹಕಾರ ದೊರೆಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ಮಿತವ್ಯಯ ಮುಖ್ಯ. ದೊಡ್ಡ ಹೂಡಿಕೆಗಳನ್ನು ಮುಂದೂಡುವುದು ಒಳಿತು. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಕುಟುಂಬದಲ್ಲಿ ಕೆಲವೊಂದು ಗೊಂದಲಗಳು ಕಂಡುಬರಬಹುದು, ಆದರೆ ನೀವು ಶಾಂತವಾಗಿ ನಡೆದುಕೊಂಡರೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ದೇಹದ ದೌರ್ಬಲ್ಯ ಅಥವಾ ಮೂಳೆ, ಮಂಡಿ ನೋವು ಕಾಣಿಸಬಹುದು. ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಅಗತ್ಯ. ಪರಿಹಾರ: ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಶನಿ ಮಂತ್ರ ಜಪ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ನೀಲಿ. ಅದೃಷ್ಟ ದಿಕ್ಕು ದಕ್ಷಿಣ. ಅದೃಷ್ಟ ಸಂಖ್ಯೆ 8. ಕುಂಭ ರಾಶಿ. ಇಂದು ಕುಂಭ ರಾಶಿಯವರಿಗೆ ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು ಹೆಚ್ಚಾಗುವ ದಿನ. ನೀವು ಹೊಸ ಕೆಲಸಗಳು ಅಥವಾ ಯೋಜನೆಗಳನ್ನು ಆರಂಭಿಸಲು ಪ್ರೇರಿತರಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳು ಮೆಚ್ಚುಗೆ ಪಡೆಯುತ್ತವೆ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಸಣ್ಣ ಹೂಡಿಕೆಗಳು ಲಾಭ ನೀಡಬಹುದು. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ದೊರೆಯುವ ಸೂಚನೆ ಇದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿಯೇ ಇರುತ್ತದೆ, ಆದರೆ ನಿದ್ರೆ ಸರಿಯಾಗಿ ಪಡೆಯುವುದು ಮುಖ್ಯ. ಮನಸ್ಸಿಗೆ ವಿಶ್ರಾಂತಿ ಕೊಡಲು ಧ್ಯಾನ ಸಹಾಯಕ. ಪರಿಹಾರ: ಶಿವನ ಆರಾಧನೆ ಮಾಡಿ, ನೀರಿನಿಂದ ಅಭಿಷೇಕ ಮಾಡಿ. ಇವತ್ತಿನ ಅದೃಷ್ಟ ಬಣ್ಣ ನೀಲಿ ಬಣ್ಣ. ಅದೃಷ್ಟ ದಿಕ್ಕು ಪಶ್ಚಿಮ. ಅದೃಷ್ಟ ಸಂಖ್ಯೆ 4. ಮೀನ ರಾಶಿ. ಇಂದು ಮೀನ ರಾಶಿಯವರಿಗೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ದಿನ.
ನಿಮ್ಮ ಒಳನೋಟ ಹೆಚ್ಚಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ಕಾಣಬಹುದು. ಕಲಾತ್ಮಕ ಕ್ಷೇತ್ರದವರಿಗೆ ಇದು ಉತ್ತಮ ದಿನ. ಹಣಕಾಸಿನ ವಿಷಯದಲ್ಲಿ ಸರಾಸರಿ ಸ್ಥಿತಿ ಇರುತ್ತದೆ. ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಇರುತ್ತದೆ. ನಿಮ್ಮ ಪ್ರೀತಿ ಮತ್ತು ಕಾಳಜಿಯಿಂದ ಸಂಬಂಧಗಳು ಮತ್ತಷ್ಟು ಬಲವಾಗುತ್ತವೆ. ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿಯೇ ಇರುತ್ತದೆ, ಆದರೆ ಮನಸ್ಸಿನ ಒತ್ತಡ ತಪ್ಪಿಸಲು ಧ್ಯಾನ ಮತ್ತು ಯೋಗ ಮಾಡುವುದು ಒಳಿತು. ಪರಿಹಾರ: ವಿಷ್ಣು ದೇವರ ಪೂಜೆ ಮಾಡಿ, ತುಳಸಿ ಎಲೆ ಅರ್ಪಿಸಿ. ಇವತ್ತಿನ ಅದೃಷ್ಟ ಬಣ್ಣ ಸಮುದ್ರ ಹಸಿರು. ಅದೃಷ್ಟ ದಿಕ್ಕು ಉತ್ತರ. ಅದೃಷ್ಟ ಸಂಖ್ಯೆ 7. ಈ ದಿನ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.